ಪಾಂಡು ರಂಗರಾವ್ ಹೊರ ಹೋದ ತಕ್ಷಣ ಪೃಥ್ವಿರಾಜ್ ಮತ್ತೆ ಕುರ್ಚಿಯಲ್ಲಿ ಕೂತು, ಪೂಜಾರಿಗಳೇ, ದೇವಸ್ಥಾನಕ್ಕೆ ನೀನಾದರೂ ದುರಸ್ತಿ ಕೆಲಸಗಳು ಮಾಡೋದಿದ್ರೆ ಹೇಳಿ, ಅದರ ಬಗ್ಗೆ ಮಾತಾಡೋಣ ಅಂತ ಅಂತಾನೆ. ಮೊನ್ನೆ ಯುಗಾದಿ ಮಾಡಿಸಿದ್ರಿ ಅಲ್ವೇನಪ್ಪ, ಈಗೇನು ಕೆಲಸ ಇಲ್ಲ, ಆದರೆ ದೇವಸ್ಥಾನದ ಸುತ್ತ ಬಣ್ಣ ಬಳಿಯೋದು ಮತ್ತು ವಿದ್ಯುತ್ ದ್ವೀಪಗಳ ಅಲಂಕಾರ ಮಾಡಿಸಿದ್ರೆ ಅಷ್ಟೇ ಸಾಕು ಅಂತ ಅಂತಾರೆ. ಸರಿ ಪೂಜಾರಿಗಳೇ, ನಾನು ಅವ್ರ ಜೊತೆ ಮಾತಾಡಿ ಕಳಿಸ್ತೀನಿ, ಇದನ್ನು ನಾನು ಮಾಡ್ಕೊತೀನಿ. ಇನ್ನೂ ಬೇರೆ ಏನಾದರೂ ಇದ್ದರೆ ಹೇಳಿ. ಇನ್ನೂ ಬೇರೆ ಕೆಲಸಗಳೇನಿಲ್ಲಪ್ಪ, ಅದಲ್ಲದೆ ಪ್ರತಿ ವರ್ಷ ನಿಮ್ಮ ಅಕ್ಕಂದಿರು ಮತ್ತು ಭಾವಂದಿರ ಕೈಯಿಂದ ಮೊದಲು ಪೂಜೆ ಮಾಡಿಸ್ತೀರಿ ಅಲ್ವಾ, ಆದರೆ ಈ ವರ್ಷ ನೀವು ದಂಪತಿಗಳ ಕೂತು ಪೂಜೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಎಂಬುದು ನನ್ನ ಅಭಿಪ್ರಾಯ, ಇನ್ನು ನಿಮ್ಮ ನಿರ್ಧಾರ ಅಂತ ಕೇಳ್ತಾರೆ. ಒಂದು ನಿಮಿಷ ಯೋಚಿಸಿ, ಸರಿ ಪೂಜಾರಿಗಳೇ, ಈ ಬಾರಿ ಪೂಜೆಯಲ್ಲಿ ನಾವೇ ಕೂತ್ಕೊಳ್ತೀವಿ, ಹಾಗೆ ಪೂಜೆ ಏರ್ಪಾಡುಗಳಲ್ಲಿ ಯಾವುದೂ ಲೋಪ ಬರದಂತೆ ನೀವೇ ನೋಡ್ಕೊಬೇಕು. ಅಯ್ಯೋ, ಯಾವುದೇ ತಪ್ಪು ಬರದಂತೆ ಹತ್ತಿರ ಇದ್ದು ನಾನು ನೋಡ್ಕೊಳ್ತೀನಪ್ಪ. ಸರಿ ಅಂತ ತಲೆ ಆಡಿಸಿ ಊರಿನ ಜನರ ಕಡೆ ನೋಡಿ, ಜಾತ್ರೆಯನ್ನು ವಿಜೃಂಭಣೆಯಿಂದ ನಡೆಸೋದಕ್ಕೆ ಹಾಗೆ ಕಬಡ್ಡಿ ಆಟಕ್ಕೆ ನನ್ನ ಕಡೆಯಿಂದ 10 ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡ್ತಿದ್ದೀನಿ. ನೀವು ಕೂಡ ನಿಮ್ಗೆ ತೋಚಿದ ಸಹಾಯ ಮಾಡಿದ್ರೆ ಬರೋ ಕಲೆಕ್ಟರ್ ಅವರಿಗೆ ನಮ್ಮ ಕಡೆಯಿಂದ ಯಾವುದಾದ್ರೂ ಬಹುಮಾನ ನೀಡಿ ಊರಿನಲ್ಲಿರೋ ಕಾಲುವೆಗೆ ನೀರು ಬಿಡುವಂತ ಕೇಳ್ಕೊಳ್ಳೋಣ. ಈ ಬಾರಿ ನೀರಿನ ತೊಂದರೆಯಿಂದ 2ನೇ ಬೆಳೆಯನ್ನು ಅನೇಕರು ಬೆಳೆದಿಲ್ಲ, ಏನಂತೀರಿ ಅಂತ ಕೇಳ್ತಾರೆ. ಪೃಥ್ವಿರಾಜ್ನ ಯೋಜನೆಗೆ ಎಲ್ಲರೂ ಆಶ್ಚರ್ಯಪಡ್ತಾರೆ. ಅಸಲಿಗೆ ಎಷ್ಟು ಚೆನ್ನಾಗಿ ಯೋಚಿಸ್ತಿದ್ದೀರಿ ಪೃಥ್ವಿರಾಜ್ ಅವರೇ, ಇತ್ತ ಬಹುಮಾನ ನೀಡೋದಕ್ಕೆ ಆಹ್ವಾನಿಸಿದಂತೆಯೂ ಆಗುತ್ತೆ, ಅತ್ತ ನಮ್ಮ ಸಮಸ್ಯೆ ಹೇಳ್ಕೊಂಡಂತೆಯೂ ಆಗುತ್ತೆ. ವಾಹ್ ಪೃಥ್ವಿರಾಜ್, ನಿಮ್ಮ ಐಡಿಯಾ ತುಂಬ ಚೆನ್ನಾಗಿದೆ ಕಣಪ್ಪ, ನೀವು ಹೇಳಿದಂತೆ ನಾವು ಕೂಡ ದೇಣಿಗೆ ನೀಡ್ತೀವಿ ಅಂತಾರೆ ಜನ. ಪೃಥ್ವಿರಾಜ್ ಮೇಲಕ್ಕೆದ್ದು, ಸರಿ, ಆದರೆ ಇದರಲ್ಲಿ ಒತ್ತಾಯ ಏನಿಲ್ಲ, ನಿಮ್ಮ ಬಳಿ ಇದ್ದರೆ ಮಾತ್ರ ಕೊಡಿ, ಅಷ್ಟೇ ಹೊರತು ಸಾಲ ಮಾಡೋದು, ಅಡ ಇಡೋದು ಇಂಥವೇನೂ ಬೇಡ. ಇಲ್ಲ ಪೃಥ್ವಿಯಪ್ಪ, ನೀವು ಕೇಳೋದು ನಮ್ಮ ಒಳಿತಿಗಾಗಿ ಅಲ್ವಾ, ಎಲ್ಲರೂ ನಮ್ಮ ಬಳಿ ಇರೋದನ್ನೇ ಕೊಡ್ತೀವಿ. ಸರಿ, ಒಳ್ಳೆಯದು ಅಂತ ಹಿಂದೆ ಕೂತಿದ್ದ ಹಿರಿಯರನ್ನು ನೋಡಿ, ಚಿಕ್ಕಪ್ಪ, ಆ ದೇಣಿಗೆ ಕೆಲಸನ ನೀವೇ ನೋಡ್ಕೊಳ್ಳಿ, ಹಾಗೆ ಯಾರು ಎಷ್ಟು ಕೊಡ್ತಿದ್ದಾರೆ ಎಂಬುದನ್ನು ಒಂದು ಕಾಗದದ ಮೇಲೆ ಬರೆದಿಡಿ, ಯಾಕಂದರೆ ನಾಳೆ ಯಾರಾದರೂ ಲೆಕ್ಕ ಕೇಳಿದ್ರೆ ಹೇಳೋದಕ್ಕೆ ಚೆನ್ನಾಗಿರುತ್ತೆ. ನೀವು ಹೇಗೆ ಹೇಳಿದ್ರೆ ಹಾಗೆ ಕಣಪ್ಪ, ನಾವು ನಾಳೆ ಅಷ್ಟರೊಳಗೆ ಆ ಕೆಲಸವನ್ನು ಪೂರ್ಣಗೊಳಿಸ್ಕೊಂಡು ಬರ್ತೀವಿ. ಇನ್ನೆಷ್ಟು ಹೊತ್ತು ಅದರ ಬಗ್ಗೆ ಚರ್ಚಿಸಿ ಹೊರಡಲು ಮೆಟ್ಟಿಲಿಳಿಯುವಾಗ ನಿಂತು ಚಿಟಿಕೆ ಹೊಡಿತಾನೆ. ಎಲ್ಲರೂ ಏನಾಯ್ತಪ್ಪ ಅಂತಾರೆ. ಅವ್ರನ್ನ ನೋಡ್ತಾ ಪಾಂಡು ರಂಗರಾವ್ ಅವರ ಬಳಿ ಮಾತ್ರ ಎಲ್ರಿಗಿಂತ 3ರಷ್ಟು ಹೆಚ್ಚು ವಸೂಲಿ ಮಾಡಿ, ಒಂದು ವೇಳೆ ಕೊಡ್ತಿದ್ರೆ ನನ್ನನ್ನು ಭೇಟಿಯಾಗೋದಕ್ಕೆ ಹೇಳಿ. ಸರಿ ಕಣಪ್ಪ. ಸರಿ ಅಂತ ತಲೆ ಆಡಿಸಿ ಊರಿನ ಜನರಿಗೆಲ್ಲರಿಗೂ ನಮಸ್ಕರಿಸಿ ಬುಲೆಟ್ನ ತೆಗೆದುಕೊಂಡು ಯುಕ್ತಾಳ ಬಳಿಗೆ ಹೊರಡ್ತಾನೆ. ಊರಲ್ಲಿದ್ದವರೆಲ್ಲ ಹೋಗ್ತಿರೋ ಪೃಥ್ವಿರಾಜನ ನೋಡಿದ್ರೆ ಓದ್ದವನ್ನ ಆಲೋಚಿಸಿದ್ರೆ ಹೇಗಿರುತ್ತೆ ಅಂತ ತಮ್ಮಲ್ಲಿ ತಾವು ಮಾತಾಡ್ಕೊಳ್ತಾ ಕೆಲಸಕ್ಕೆ ಹೋಗ್ತಾರೆ. ಮನೆಯ ಮುಂದೆ ಗಾಡಿ ನಿಲ್ಲಿಸಿ ಗೇಟ್ ತೆಗೆದುಕೊಂಡು ಒಳಗೆ ಬಂದು ಕೈಕಾಲು ತೊಳೆದು ಬಾಗಿಲು ತರ್ತಾನೆ. ಅದು ಬಾಗಿಲು ಹಾಕಿಲ್ಲವೆಂಬಂತೆ ಬಾಗಿಲು ತೆರೆದುಕೊಳ್ಳುತ್ತೆ. TV ನೋಡ್ತಿದ್ದ ಯುಕ್ತ ಪೃಥ್ವಿನ ನೋಡಿದ ತಕ್ಷಣ ಜಿಗಿದು ನಿಲ್ತಾಳೆ. ಮಡಿಲಲ್ಲಿದ್ದ ರಿಮೋಟ್ ಜಾರಿ ಕಾಲುಗಳ ಮೇಲೆ ಬೀಳುತ್ತೆ. ನೋವಿಗೆ ಅಮ್ಮ ಅಂತ ಕೂಗ್ತಾ ರಿಮೋಟ್ ಬಿಸಾಡಿದ್ದಕ್ಕೆ ಎಲ್ಲೂ ಹೊಡಿತಾನೋ ಅಂತ ಭಯದಿಂದ ನೋಡ್ತಾ, ಸಾರಿ ಮಾವಯ್ಯ ಅಂತಾಳೆ ನೋವನ್ನು ಗಾಳಿಗೆ ತೂರಿ. ಈಗ ಯಾಕೆ ಅಷ್ಟೊಂದು ಭಯ ಪಡ್ಕೊಳ್ತಿದ್ಯಾ ಅಂತ ದವಡೆ ಬಿಗಿದು ಮುಂದೆ ಬರ್ತಿದ್ದಂತೆ ಭಯದಿಂದ 2 ಹೆಜ್ಜೆ ಹಿಂದಕ್ಕೆ ಹೋಗಿ, ನೀನು ನೋಡೋ ನೋಟ ಭಯಾನಕವಾಗಿದೆ, ನಾನೇನು ಮಾಡಲಿ ಹೇಳು ಅಂತ ಕಣ್ಣಲ್ಲಿ ನೀರನ್ನು ತುಂಬ್ಕೊಂಡು ಬಿಡ್ತಾಳೆ. ಅವಳು ಕಣ್ಣೀರು ನೋಡಿ ಅಸಹನೆಯಿಂದ ಸೋಫಾದಲ್ಲಿ ಕೂತು ತಲೆ ಹಿಡ್ಕೊಂಡು, ಹೀಗೆ ಪ್ರತಿಯೊಂದಕ್ಕೂ ಅಳಬೇಡ, ನಿಂಗೆ ಗೊತ್ತಲ್ವಾ ನನ್ನ ನೋಟನೇ ಅಂತಹದ್ದು, ಆದರೂ ನೀನೇ ನನ್ನ ಹೆಂಡತಿ ಆಗ್ತೀಯಾ ಅಂತ ನನಗೇನು ಗೊತ್ತು, ಅದೇನಾದರೂ ಮೊದಲೇ ತಿಳಿದಿದ್ರೆ ನಿನ್ನನ್ನು ಭಯಪಡಿಸೋದಿರಲಿ, ಒಂದು ಮಾತು ಕೂಡ ಅಂತಿರಲಿಲ್ಲ ಅಂತ ಅಂತಿದ್ರೆ ಸಣ್ಣದಾಗಿ ಬಿಕ್ಕಳಿಸ್ತಾ, ನಿಜ ಏನೋ ಮಾವಯ್ಯ ಅಂತಾಳೆ ಮುಗ್ಧವಾಗಿ. ತಲೆ ಎತ್ತಿ ಅವಳ ಮುಖ ನೋಡಿ, ನಿನ್ನ ಸ್ಥಾನದಲ್ಲಿ ಅಂಜು ಇದ್ದಿದ್ರೆ ಎಷ್ಟು ಧೈರ್ಯವಾಗಿ ಮಾತಾಡ್ತಾಳೆ ಗೊತ್ತಾ ಯುಕ್ತ ಅಂತ ಅನ್ನಲಾಗಿ, ಯಾಕೋ ಯುಕ್ತಾಳಿಗೆ ಆ ಮಾತು ಇಷ್ಟ ಆಗದೆ ಅಳು ನಿಲ್ಲಿಸಿ, ಹೌದು ಗೊತ್ತು, ಯಾಕಂದರೆ ಮೊದಲೇ ಹುಡ್ತಾಳಲ್ವಾ, ಅದಕ್ಕೆ ಅಕ್ಕನ್ನು ನೀನು ಮುದ್ದಾಗಿ ನೋಡ್ಕೊಂಡಿದ್ಯಾ, ಕೊನೆಗೆ ಹುಟ್ಟಿದ ಅಕ್ಕಿಯನ್ನು ಕೂಡ ಚಿಕ್ಕ ಮಗು ಅಂತ ಚೆನ್ನಾಗಿ ನೋಡ್ಕೊಂಡಿದ್ಯಾ, ಎತ್ತಿ ತಿರುಗಿದ್ರೆ ಮಧ್ಯದಲ್ಲಿ ಹುಟ್ಟಿದ ನನಗೆ ನೀನು ಬಾರಿಸಿದ್ದು, ಅದಕ್ಕೆ ನಂಗೆ ನಿನ್ನ ಕಂಡ್ರೆ ಭಯ ಮಾವಯ್ಯ ಅಂತ ನೆಲ ನೋಡ್ತಾ ಹೇಳಿ ಓಡ್ತಾ ಕೋಣಿಗಳಿಗೆ ಹೋಗ್ಬಿಡ್ತಾಳೆ. ಯುಕ್ತ, ಹೋಗ್ಬೇಡ, ನಾನು ಹೇಳೋದು ಕೇಳು ಅಂತ ಹಿಂದೆ ಬಂದು ಹಾಸಿಗೆ ಮೇಲೆ ಮುದುರಿ ಮಲಗಿದ್ದು ಯುಕ್ತಾಳನ್ನು ನೋಡಿ ಹೇಳ್ತಾ ಇದ್ದರೆ ಯುಕ್ತ ಏನೂ ಮಾತಾಡದೆ ಸುಮ್ಮನಿರ್ತಾಳೆ. ಯುಕ್ತ ಹಾಗೆ ಮುನಿಸ್ಕೊಂಡಿದ್ರೆ ಚಿಕ್ಕಂದಿನ ಯುಕ್ತಾಳ ತುಂಟಾಟ ನೆನಪಿಗೆ ಬರುತ್ತೆ ಹೊರತು ಹೆಂಡತಿ ಮುನಿಸ್ಕೊಂಡಂತೆ ಅನ್ನಿಸ್ತಿರ್ಲಿಲ್ಲ. ಯುಕ್ತ ಅಂತ ಗಂಭೀರ ಧ್ವನಿಯಲ್ಲಿ ಕರೀತಿದ್ದಂತೆ ತಕ್ಷಣ ಎದ್ದು ಕೂತು ಜಿಂಕೆ ಮರಿಯಂತೆ ನಡುಕ್ತಾ ಪೃಥ್ವಿರಾಜನನ್ನು ನೋಡ್ತಾ ಇದ್ದರೆ ಯುಕ್ತ ಪಕ್ಕದಲ್ಲಿ ಕೂತು, ಯುಕ್ತ, ಈಗ ನಿನ್ನನ್ನು ಹೇಗೆ ಸಮಾಧಾನ ಪಡಿಸ್ಬೇಕು ನಂಗೆ ಅರ್ಥ ಆಗ್ತಿಲ್ಲ, ನೀನೇ ಹೇಳು,
ಸೋದರ ಸೊಸೆ ಮುನ್ಸ್ಕೊಂಡಿದ್ದಾಳೆ ಅಂತ ಹೊರಗೆ ಕರೆದೊಯ್ದು ಇಷ್ಟ ಆದದ್ದು ಕೊಡಿಸ್ಬೇಕಾ, ಅಥವಾ ನನ್ನ ಹೆಂಡತಿಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ ಸಮಾಧಾನ ಪಡಿಸ್ಬೇಕಾ ಅಂತ ಯುಕ್ತಾಳ ಕೈಯನ್ನು ಹಿಡಿತಾನೆ. ಪೃಥ್ವಿ ಹಾಗೆ ಕೇಳ್ತಿದ್ದಂತೆ ಹುಚ್ಚು ನೋಟದಿಂದ ನೋಡ್ತಾ, ಈ ಎರಡರಲ್ಲಿ ಯಾವುದು ಹೇಳಬೇಕೋ ನೀನೇ ಹೇಳು ಮಾವಯ್ಯ ಅಂತ ಅಂತಾಳೆ. ಸರಿ ಮಾವಯ್ಯ ಅಂದೆ ಅಲ್ವಾ, ಸಂಜೆ ಬರುವಾಗ ನಿನಗೆ ಇಷ್ಟವಾದ ಸಿಹಿ ತಿಂಡಿ ತರ್ತೀನಿ. ಇನ್ನು ಹೋಗಿ ಅನ್ನ ಹಾಕು, ಒಮ್ಮೆ ಮೆಣಸಿನ ತೋಟ ನೋಡ್ಕೊಂಡು ಬರ್ತೀನಿ ಅಂತ ಯುಕ್ತಾಳ ಕೈ ಬಿಟ್ಟು ಎದ್ದು ಶರ್ಟ್ ಬಟನನ್ನು ಬಿಚ್ತಾನೆ. ಅವನ ಉತ್ತರ ಅತೃಪ್ತಿ ನೀಡಿದ್ರೆ ಮುಖ ಸಿಂಡರಿಸ್ಕೊಂಡು ಹೊರಗೆ ಬಂದು ಅಡುಗೆ ಮಾಡಿ ಮೇಜಿನ ಮೇಲೆ ಇಡ್ತಾಳೆ. ಟೀ ಶರ್ಟ್ ಲುಂಗಿ ಮೇಲೆ ಬಂದ ಪೃಥ್ವಿನ ನೋಡಿ ತಟ್ಟೆಯಲ್ಲಿ ಅನ್ನ ಬಡಿಸ್ತಾ, ಆ ಬಟ್ಟೆಯಲ್ಲಿ ಹೋಗಬಹುದಲ್ವ ಮಾವಯ್ಯ ಅಂತಿದ್ರೆ, ಅನ್ನ ಕಲಿಸ್ತಾ ಎಲ್ಲಿ ಯಾವಾಗ ಹೇಗಿರಬೇಕೋ ಹಾಗೇ ಇರಬೇಕು ಯುಕ್ತ. ಪಂಚಾಯತಿಲಿ ಊರಿನ ಯಜಮಾನನಾಗಿರೋದ್ರಿಂದ ಗೌರವಯುತವಾಗಿ ಹೋಗಿದ್ದೆ, ಈಗ ರೈತನಾಗಿರೋದ್ರಿಂದ ಈಗ ಹೋಗ್ತಿದ್ದೀನಿ ಅಂತ ಅಂತಾನೆ. ಹೌದಾ, ಹಾಗಾದರೆ ಮೊನ್ನೆ ನಾವು ದೇವಸ್ಥಾನಕ್ಕೆ ಹೋದಾಗ ಯಾಕೆ ಹಾಗೆ ರೆಡಿಯಾಗಿದ್ದೆ? ಆ ಮಾತಿಗಳನ್ನ ನೋಡ್ತಾ, ಯಾಕಂದರೆ ನಾನು ಇಂಥವನನ್ನು ಮದುವೆ ಆಗಿದ್ದೀನಿ ಅಂತ ನೀನು ಫೀಲ್ ಆಗಬಾರ್ದು ಅಂತ ಯುಕ್ತ ಅಂತ ಅನ್ನಲಾಗಿ, ಮಾವಯ್ಯ ಅಂತ ಬಾಯಿ ಮೇಲೆ ಕೈ ಇಟ್ಟು, ಯಾಕಾಗಂತಿದ್ದಿ? ಈ ಊರಿನಲ್ಲೇ ಅಲ್ಲ, ನಮ್ಮ ಊರಿನಲ್ಲೂ ಎಲ್ರಿಗೂ ಗೊತ್ತು ನನಗಿಂತ ನೀನೇ ಅಂದವಾಗಿ ಹೀರೋ ಥರ ಇರ್ತೀಯ ಅಂತ. ಅಂದಮೇಲೆ ಅಷ್ಟು ಅಂದವಾದ ಗಂಡ ಸಿಕ್ಕರೆ ನಾನು ಯಾಕೆ ಫೀಲ್ ಆಗ್ತೀನಿ? ಬೇಕಿದ್ರೆ ನೀವೇ ಅಸಹ್ಯವಾಗಿ ಫೀಲ್ ಆಗಬಹುದು. ನಂತರ ಬಣ್ಣ ಕಡಿಮೆ ಇರೋ ಹುಡುಗಿ ನಿನ್ನ ಪಕ್ಕದಲ್ಲಿ ನಿಂತಿದ್ದಾಳೆ ಅಂತ ಮೂಗು ಹೇಳ್ಕೊಳ್ತಾಳೆ. ಯುಕ್ತಾಳ ಕೈ ಹಿಡಿದು, ನೀನು ಬಣ್ಣ ಕಡಿಮೆ ಅಂತ ಯಾರು ಹೇಳಿದ್ರು ಯುಕ್ತ? ಸರಿಯಾಗಿ ನೋಡಿದ್ರೆ ಅಂಜು ಅಕ್ಕನ ಅಂದಕ್ಕಿಂತ ನಿನ್ನ ಮುಖದಲ್ಲಿ ಕಳೆ ಇದೆ. ಅವರು ಬಣ್ಣ ಹೆಚ್ಚಿರಬಹುದು, ಆದರೆ ನಿನ್ನ ಫೇಸ್ನಲ್ಲಿ ಇರೋಷ್ಟು ಗ್ಲೋ ಇರೋದಿಲ್ಲ ಅಂತ ಅಂತಾನೆ. ಆ ಮಾತಿಗೆ, ನೀನು ಹೇಳೋದು ನಿಜಾನ ಮಾವಯ್ಯ ಅಂತಾಳೆ ಅರಳಿದ ಮುಖದೊಂದಿಗೆ. ಮಾವಯ್ಯ ಮೊದಲ ಬಾರಿ ಹೊಗಳ್ತಿದ್ರೆ, ನಿಜ ಯುಕ್ತ. ಹೌದಾ, ಥ್ಯಾಂಕ್ ಯು ಮಾವಯ್ಯ ಅಂತ ಹುರುಪಿನಿಂದ ಹೇಳ್ತಾ ಹಪ್ಪಳವನ್ನು ತಟ್ಟೆಯಲ್ಲಿ ಹಾಕ್ತಾಳೆ. ಸಣ್ಣದಾಗಿ ನಗ್ತಾ ಅನ್ನ ತಿಂತ, ಇನ್ನೊಂದು 15 ದಿನಗಳಲ್ಲಿ ಜಾತ್ರೆ ಇದೆ ಯುಕ್ತ. ಈ ಬಾರಿ ನಾವೇ ಪೂಜೆಯಲ್ಲಿ ಕೂತ್ಕೊಳ್ಳೋದು. ಅದಕ್ಕೆ ಏನೇನು ಬೇಕಂತ ಅಕ್ಕನ ಕೇಳಿ ಲಿಸ್ಟ್ ಬರ್ಕೋ, ಆ ಸಮಯಕ್ಕೆ ತಂದು ರೆಡಿಯಾಗಿ ಉಟ್ಕೊಳ್ಳೋಣ. ಹಾಂ ಮಾವಯ್ಯ, ಅಲ್ಲದೆ ಇನ್ನೊಂದು ವಾರದಲ್ಲಿ ಅಮ್ಮಂದಿರು ಹೇಗೂ ಬರ್ತಾರಲ್ವಾ, ಕೇಳ್ತೀನಿ ಬಿಡು. ಅಂತ 5 ನಿಮಿಷದಲ್ಲಿ ಅನ್ನ ತಿಂದು ಟವಲ್ ತೆಗೆದು ಹೆಗಲ ಮೇಲೆ ಹಾಕ್ತಾ, ಜಾಗ್ರತೆ ಯುಕ್ತ, ಒಂದು ವೇಳೆ ಯಾರಾದರೂ ಬಂದರೆ ಸಂಜೆ ಬರೋದು ಕೇಳು. ಅಂತ ತಲೆ ಆಡಿಸಿ ಪೃಥ್ವಿರಾಜ್ ಹೋಗ್ತಿದ್ದಂತೆ ಬಾಗಿಲು ಹಾಕೊಂಡು ನೆಮ್ಮದಿಯಾಗಿ ಹೊಟ್ಟೆ ತುಂಬ ತಿಂದು ಸ್ವಲ್ಪ ಹೊತ್ತು TV ನೋಡಿ ನಿದ್ದೆ ಬರ್ತಿದ್ರೆ ಅಲ್ಲೇ ಮಲ್ಕೊಂಡ್ಬಿಡ್ತಾಳೆ. ಮೆಣಸಿನ ತೋಟಕ್ಕೆ ಬಂದ ಪೃಥ್ವಿ ಈಗಾಗಲೇ 2 ಬಾರಿ ಕೊಯ್ದು ಫಸಲು ನೋಡಿ ಉಳಿದ ಕಾಯಿಗಳನ್ನು ಕೊಯ್ದರೆ ಒಟ್ಟಾಗಿ ಮುಗಿಯುತ್ತೆ ಅಂತ ಲೆಕ್ಕ ಹಾಕ್ತಾ, ಕೂಲಿ ಜನರನ್ನು ಕಳಿಸೋದಕ್ಕೆ ಜಮೀನಿನ ಆಳಿಗೆ ಹೇಳಿ ತೋಟ ಕಂಡುಕೊಂಡಿರೋ ಜೋಳವನ್ನು ನೋಡಿ ಅವು ಫಸಲಿಗೆ ಬಂದಿವೆ, ಜಾತ್ರೆ ಮುನ್ನವೇ 2 ಕೆಲಸಗಳು ಪೂರ್ತಿ ಮಾಡಿದ್ರೆ ಆಮೇಲೆ ಚಿಂತೆ ಇರೋದಿಲ್ಲ ಅಂತ ಯೋಚಿಸಿ, ಅದಕ್ಕೂ ಕೂಲಿ ಜನರನ್ನು ನೋಡಿ ಅಂತ ಹೇಳಿ ಬೋರ್ವೆಲ್ ಕಂಡೀಷನ್ ಚೆನ್ನಾಗೇ ಇಲ್ವೇ ಅಂತ ಪರೀಕ್ಷಿಸಿ 4 ಗಂಟೆಗೆ ಮನೆಗೆ ಬರ್ತಾನೆ ಸಿಹಿ ತಿಂಡಿಗಳ ಜೊತೆ. ಬಾಗಿಲು ತಡ್ತಿರೋ ಸದ್ದಿಗೆ ಬೇಸರದಿದ್ದೆದ್ದು ಯಾರೂ ಅಂದ್ಕೊಳ್ತಾ ಬಾಗಿಲು ತೆರೆದು ನೋಡ್ತಿದ್ದಂತೆ ಎದುರಿಗೆ ಬಾಕ್ಸ್ ಹಿಡ್ಕೊಂಡು ನಿಂತಿದ್ದ ಪೃಥ್ವಿ ನೋಡಿ ಏಟಿಗೆ ನಿದ್ದೆ ಮಂಪರ್ ಬಿಟ್ಟು ಅಡಿಗೆ ಮನೆ ಓಡ್ ಹೋಗಿ ಸಿಂಕ್ ಹತ್ರ ಮುಖಕ್ಕೆ ನೀರನ್ನು ಒಡಕೊಂಡು ಸೋಫಾದಲ್ಲಿ ಕೂತಿದ್ದ ಪೃಥ್ವಿ ಮುಂದೆ ಬರ್ತಾಳೆ. ಯುಕ್ತಾಳ ಮುಖ ಗಮನಿಸಿ, ನಿದ್ದೆ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ತಲೆ ಅಡ್ಡಾದಿಡ್ಡಿಯಾಗಿ ಆಡಿಸ್ತಾ ಉತ್ತರ ಹೇಳ್ತಾ ಇದ್ರೆ, ಸರಿ ಬಿಡು, ಈಗೋ ನಿಂಗೆ ಇಷ್ಟವಾದ ಸಿಹಿ ತಿಂಡಿ ಅಂತ ಮೇಜಿನ ಮೇಲಿಟ್ಟು ಕೋಣೆಗೆ ಹೋಗ್ತಾನೆ. ಬಾಕ್ಸ್ ಓಪನ್ ಮಾಡಿ ತನಗೆ ತುಂಬ ಇಷ್ಟವಾದ ತಿಂಡಿ ಇರುವಾಗ ಅಬ್ಬಾ ಅಂದ್ಕೊಂಡು ಗಬಗಬನಿ ಒಂದು ತೆಗೆದುಕೊಂಡು ಬಾಯಿಗೆ ಇಟ್ಕೊಳ್ಳೋದಕ್ಕೆ ಹೋಗಿ ನಿಂತು ಅದನ್ನು ಬಾಕ್ಸ್ನಲ್ಲಿ ಹಾಕಿ ಕೋಣೆಯೊಳಗೆ ಹೋಗ್ತಾಳೆ. ಶರ್ಟ್ ಬಿಚ್ಚಿ ಫೋನ್ ಚಾರ್ಜಿಂಗ್ ಇಡ್ತಿರೋ ಪೃಥ್ವಿ ಹಿಂದೆ ನಿಂತು ಮಾವಯ್ಯ ಅಂತ ಕರೀತಿದ್ದಂತೆ ಹಿಂದಕ್ಕೆ ತಿರುಗಿ ಏನು ಎಂಬಂತೆ ನೋಡ್ತಾನೆ. ಈಗೋ ನೀನು ಕೂಡ ತಿನ್ನು ಅಂತ ಬಾಕ್ಸ್ ಓಪನ್ ಮಾಡಿ ಕೊಡ್ತಾ ಇದ್ರೆ ಬಾಕ್ಸ್ನಲ್ಲಿರೋ ಸಿಹಿ ತಿಂಡಿಗಳನ್ನ ನೋಡ್ತಾ ಅಂಗಡಿ ಹತ್ತಿರದ ಮಾತುಗಳನ್ನ ನೆನಪಿಸ್ಕೊಳ್ತಾನೆ. ಅಂಗಡಿಯಲ್ಲಿ ಇದು ಮುದುಕಿ ಪೃಥ್ವಿ ನೋಡಿ, ಅದೇನಪ್ಪ ಹೊಸ್ದಾಗಿ ಮದುವೆ ಅದು ಯಾವ ಗಂಡನಾದರೂ ಹೆಂಡತಿಗೆ ಅಲ್ವಾ ತೆಗೆದುಕೊಂಡು ಹೋಗ್ತಾನೆ, ಆದರೆ ಹೀಗೆ ನೀನು ಈ ರೀತಿ ಯಾರಾದರೂ ತೆಗೆದುಕೊಂಡು ಹೋಗ್ತಾರಾ ಅಂತ ಬಾಯಿ ಮೇಲೆ ಕೈ ಹಾಕ್ಕೊಳ್ತಾಳೆ. ಆಕೆಯನ್ನು ನೋಡಿ ಸಣ್ಣದಾಗಿ ನಗ್ತಾ, ನನ್ನ ಹೆಂಡತಿಯದೇ ಅಷ್ಟು ವೆರೈಟಿ ಅಜ್ಜಿ, ಹಿಂಗೆ ಕೊಡು ಅಂತ ಅಂತಾನೆ. ಆಕೆಯು ನಗ್ತಾ ಆ ಸ್ವೀಟ್ಸ್ನ 1 kg ತೂಕ ಕೊಟ್ಟು ಹಣವನ್ನು ತೆಗೆದುಕೊಳ್ತಾಳೆ. ಅದು ನೆನಪಾಗಿ, ನನಗೇನು ಬೇಡ ಬಿಡು ಯುಕ್ತ, ನೀನು ತಿಂದು ನಂಗೆ ಚಹಾ ತೊಗೊಂಡು ಬಾ ಅಂತ ಯುಕ್ತಾಳಿಗೆ ಹೇಳಿ ಟೀಪಾಯ್ ಮೇಲೆ ನ್ಯೂಸ್ ಪೇಪರ್ ತೆಗೆದುಕೊಂಡು ಜಗಲಿಗೆ ಹೋಗಿ ಕೂತ್ಕೊಳ್ತಾನೆ. ಯುಕ್ತ ಕೂಡ ತಿಂದೆ ಅವನ ಪಕ್ಕಕ್ಕಿಟ್ಟು ಚಹಾ ತಂದು 2 ಗ್ಲಾಸಲ್ಲಿ ಸುರ್ಕೊಂಡು ಪೃಥ್ವಿ ಹತ್ರ ಬಂದು, ಮಾವಯ್ಯ ಚಹಾ ಅಂತಾಳೆ. ಪೇಪರ್ ಓದುತ್ತಲೇ 1 ಗ್ಲಾಸ್ ತೆಗೆದುಕೊಂಡು ಕುಡಿತಾ ಇದ್ದರೆ ವಾತಾವರಣ ತಣ್ಣಗಾಗಿದೆ ಅಂತ ಹೊರಗಿದ ಮಂಚವನ್ನು ಮಲಗಿಸಿ
ಕೂತು ಚಹಾ ಕುಡಿತಾ ಪೃಥ್ವಿನ ಗಮನಿಸ್ತಾಳೆ. ಇಷ್ಟೊಂದು ಶ್ರದ್ಧೆಯಿಂದ ಪೇಪರನ್ನು ಓದಿ ಅಗದು ನುಂಗ್ತಿದ್ರೆ ಏನಿದು ಮಾವಯ್ಯ ಅಷ್ಟು ಆಸಕ್ತಿ ಇಟ್ಟು ಓದ್ತಿದ್ದಾನೆ, ನಾನು ಕ್ಲಾಸ್ ಬುಕ್ಸ್ ಕೂಡ ಅಷ್ಟು ಆಸಕ್ತಿಯಿಂದ ಓದ್ತಿರ್ಲಿಲ್ವೇನೋ ಅಂದ್ಕೊಂಡು ಚಹಾ ಕುಡಿದು ಎದ್ದು ಕೆಲಸ ಶುರು ಮಾಡ್ತಾಳೆ. ರಾತ್ರಿ ಊಟ ಮಾಡಿ ಬೆಡ್ ನೋಡ್ತಾ ನಿಟ್ಟುಸಿರು ಬಿಡ್ತಾ ಬಂದು ಮಲಕ್ಕೊಂಡ್ರೆ ಅವಳ ತೊಂದರೆನ ಗಮನಿಸಿ ನಾಳೆವರೆಗೂ ಹೀಗೂ ಅಡ್ಜಸ್ಟ್ ಮಾಡ್ಕೋ ಯುಕ್ತ, ದೊಡ್ಡಕ್ಕನ ಜೊತೆ ಮಾತಾಡ್ತೀನಿ, ಇಲ್ದಿದ್ರೆ ಇನ್ನೊಂದು ಬೆಡ್ ಆರ್ಡರ್ ಕೊಡಿಸ್ತೀನಿ ಅಂತಾನೆ. ತೊಂದರೆ ಅಂಥದ್ದೇನಿಲ್ಲ ಮಾವಯ್ಯ, ಆದರೆ ದಿನ ಒಂದೇ ಕಡೆ ತಿರುಗಿ ಒಂದೇ ಭಂಗಿಯಲ್ಲಿ ರಾತ್ರಿ ಇಡೀ ಮಲಗಿದ್ರೆ ನನಗಾಗಲಿ ನಿನಗಾಗಲಿ ಮೈನೋವು ಬರುತ್ತೆ ಅಲ್ವಾ ಮಾವಯ್ಯ ಅಂತ ಮೈ ಮೇಲೆ ಕೈ ಹಾಕ್ತಾ ಇದ್ದರೆ ಅವಳನ್ನ ಇನ್ನಷ್ಟು ಹತ್ರ ಕೇಳಿಕೊಂಡು, ನನ್ನ ವಿಷಯ ಬಿಡು ಯುಕ್ತ, ನಿನಗೆ ಫ್ರೀ ಆಗಿಲ್ದಿದ್ರೆ ಹೇಳು, ನಾನು ಹೊರಗೆ ಮಲ್ಕೊಳ್ತೀನಿ. ಅಮ್ಮೋ ಬೇಡ ಮಾವಯ್ಯ, ಸೊಳ್ಳೆಗಳು ಹೆಚ್ಚಾಗಿರುತ್ತವೆ. ಆದರೂ ಹೀಗೆ ಕೂಡ ಚೆನ್ನಾಗಿದೆ ಬಿಡು, ನೀನೇ ಅಂದಿಯಲ್ವಾ ಮೊದಲೇ ಫ್ರೀ ಆಗಿರಬೇಕಂತ, ಹೀಗೆ ಇರೋದ್ರಿಂದಲೇ ಇಷ್ಟಾದರೂ ಮಾತಾಡ್ತಿದ್ದೀನಿ ಅಂತ ಅನ್ನಲಾಗಿ ಆ ಮಾತಿಗೆ ಸ್ವಲ್ಪ ಸಮಾಧಾನಗೊಂಡು ಸರಿ ಬಿಡು, ಆದರೆ ನಾಳೆ ಮತ್ತೆ ಊರಿನವ್ರು ಬರ್ತಾರೆ, ಮೊದಲು ಎದ್ದ ತಕ್ಷಣ ಈ ನೈಟಿ ಬದಲಾಯಿಸ್ಕೊ, ಅರ್ಥ ಆಯ್ತಾ? ಸರಿ ಮಾವಯ್ಯ ಅಂತಾಳೆ. ಅಷ್ಟೆ. ಆದರೆ ಅವಳಲ್ಲಿನ ಬದಲಾವಣೆ ಅವನಿಗೆ ತಿಳಿತಿದ್ರೂ ಅದನ್ನು ಗಮನಿಸ್ತಾ ಇಲ್ಲ. ಸಾಮಾನ್ಯವಾಗಿ ಗಂಡಸರಾಗಿರೋದ್ರಿಂದ ಅವಳ ದೇಹ ತನ್ನನ್ನು ತಾಕ್ತಿದ್ರೆ ಏನಾದರೂ ಇಷ್ಟದಿಂದ ನಡೆದರೆ ಮಾತ್ರ ಚೆನ್ನಾಗಿರುತ್ತೆ ಎಂದು ಆ ಆಲೋಚನೆಯನ್ನು ಕಷ್ಟವಾಗಿ ಪಕ್ಕಕ್ಕೆ ತಳ್ಳಿ ಯುಕ್ತಾಳ ಬಗ್ಗೆ ಯೋಚಿಸ್ತಿರ್ತಾನೆ. ಯುಕ್ತ ಅಂದರೆ ಇಷ್ಟವೇ, ಅದು ಸೋದರ ಸೊಸೆ ಥರ. ಆದರೆ ಹೆಂಡತಿಯಾಗಿ ಎಂಬ ಆಲೋಚನೆ ಬಂದ ತಕ್ಷಣ ಮನೆ ಕೆಲಸ ಅಡುಗೆ ಕೆಲಸ ಅಂತ ಗೃಹಿಣಿಯಾಗಿ ಅಚ್ಚುಕಟ್ಟು ಮಾಡಿದ್ರೂ ಹಾಸಿಗೆವರೆಗೆ ಬರೋಷ್ಟರಲ್ಲಿ ಅದು ಶೂನ್ಯ ಕಾಣಿಸುತ್ತೆ. ಅದನ್ನು ಹೇಗೆ ದಾಟಬೇಕಂತ ಅವನಿಗೂ ಅರ್ಥ ಆಗ್ತಾ ಇಲ್ಲ. ತುಂಬ ಹೊತ್ತು ಯೋಚಿಸಿದ ಮೇಲೆ ಒಂದು ಅರ್ಥ ಆಯಿತು. ಬದಲಾವಣೆ ಎಂಬುದು ಮೊದಲು ಯುಕ್ತಾಳಲ್ಲಿ ಬಂದರೆ ಮಾತ್ರ ತನ್ನ ಕಡೆಯಿಂದಲೂ ಒಂದು ಹೆಜ್ಜೆ ಮುಂದಕ್ಕೆ ಬೀಳುತ್ತೆ ಅಂತ ಒಂದು ಸ್ಪಷ್ಟತೆಗೆ ಬರ್ತಾನೆ. ಪೃಥ್ವಿರಾಜ್ಗಿಂತ ಮುಂಚೆ ಹೇಳೋದನ್ನು ರೂಢಿ ಮಾಡಿಕೊಂಡಂಥ ಯುಕ್ತ ಗಬಗಬನೆ ಕೆಲಸವನ್ನು ಪೂರೈಸ್ಕೊಂಡು ಸ್ನಾನ ಮಾಡಿ ಹಾಫ್ ಸೀರೆ ಉಟ್ಕೊಂಡು ಪೂಜೆಯನ್ನು ಮಾಡ್ತಾಳೆ. ಸ್ವಲ್ಪ ಸಮಯಕ್ಕೆ ಪೃಥ್ವಿ ಕೂಡ ಎದ್ದು ಸ್ನಾನ ಮಾಡಿ ಬಂದು ಹೊರಗೆ ಕೂತ್ಕೊಂಡ್ರೆ, ನಮಸ್ತೆ ಪೃಥ್ವಿರಾಜಪ್ಪ ಅಂತ ಬರ್ತಾರೆ ಊರಿನ ಹಿರಿಯರು. ಪಾಂಡುರಂಗರಾವ್ ಅವರೊಂದಿಗೆ ತಲೆ ಆಡಿಸಿ ಕೂತ್ಕೊಳ್ಳಿ ಸಿಕ್ಕಪ್ಪ ಅಂತ ಕುರ್ಚಿಗಳನ್ನು ತೋರಿಸಿ ಪಾಂಡುರಂಗರಾವ್ ಕಡೆ ಒಮ್ಮೆ ನೋಡಿ ಸುಮ್ಮನಾಗ್ತಾನೆ. ಪಾಂಡು ಬಾಯಿ ಸಿಂಧರಿಸ್ತಾ ಬಂದು ಪೃಥ್ವಿರಾಜ್ ಮುಂದೆ ಕೂತ್ಕೊಳ್ತಾನೆ. ನೀವು ಹೇಳಿದಂತೆ ಎಲ್ಲರ ಹತ್ರ ಹಣ ಸಂಗ್ರಹಿಸಿದ್ದೀವಿ ಪೃಥ್ವಿರಾಜ್ ಅವರೇ ಅಂತ ಒಂದು ಕವರನ್ನು ಪೃಥ್ವಿ ಕೈ ಕೊಡ್ತಾರೆ. ಅಷ್ಟರೊಳಗೆ ಯುಕ್ತ ಚಹಾ ತಂದು ಎಲ್ರಿಗೂ ನೀಡ್ತಿದ್ರೆ, ಚಹಾ ತೆಗೆದುಕೊಳ್ಳುವಾಗ ಸೀರೆಯುಟ್ಟು ಮುದ್ದಾಗಿ ಕಾಣ್ತಿದ್ದ ಯುಕ್ತಾಳನ್ನ ನೋಡಿ, ನಿಮ್ಮಿಬ್ಬರ ಜೋಡಿ ತುಂಬ ಚೆನ್ನಾಗಿದೆಯಪ್ಪ ಅಂತಾರೆ ಒಬ್ಬ ಹಿರಿಯ ವ್ಯಕ್ತಿ. ಪೃಥ್ವಿ ನಕ್ಕು ಸುಮ್ಮನಾದರೆ ಪಾಂಡು ಮಾತ್ರ ಕಪ್ ಹಿಡಿದು ಹೋಗ್ತಿದ್ದ ಯುಕ್ತಾಳನ್ನೇ ನೋಡ್ತಾ, ಹೌದು ಪ್ರೆಸಿಡೆಂಟ್ ಅವರೇ, ಸೋದರ ಸಂಬಂಧಿಗಳ ಮದುವೆ ಆದರೆ ಮಕ್ಕಳು ಸರಿಯಾಗಿ ಹುಟ್ಟೋದಿಲ್ಲ ಅಂತಾರಲ್ಲ, ಮತ್ತು ನೀವು ಹೇಗೆ ಮದುವೆ ಆದ್ರಿ? ಹೇಗಂದರೆ ಹುಡುಗಿ ಸಿಗ್ತಿಲ್ವಲ್ಲ, ಸಿಕ್ಕವ್ರು ಯಾರಿದ್ರಿ ಏನು ಅಂತ ಇವಳನ್ನೇ ಮದುವೆ ಆದ್ರಾ? ಆದರೆ ನಿಮ್ಮ ಮೊದಲನೇ ಸೊಸೆ ನಿಮ್ಮ ಜೊತೆ ಮದುವೆ ಅಂದಾಗ ಭಯಪಟ್ಟು ಓಡಿ ಹೋಗಿದ್ಲಂತೆ, ಇದು ನಿಜಾನಾ ಅಂತ ವ್ಯಂಗ್ಯವಾಗಿ ಕೇಳ್ತಾನೆ. ಅವನ ಮಾತಿಗೆ ಕಾಲಿನ ಮೇಲೆ ಕಾಲು ಹಾಕೊಂಡು ಕೂತು, ಹುಡುಗಿ ಸಿಗೋದಕ್ಕೆ ನಾನು ಎಲ್ಲಿಯೂ ಮದುವೆ ಹುಡ್ಕೋದಕ್ಕೆ ಹೋಗಿರಲಿಲ್ಲ ಪಾಂಡು ಅವರೇ, ನಮ್ಮ ಅಕ್ಕಂದರಿಗೆ ನನ್ನ ಮೇಲಿರೋ ಪ್ರೀತಿಯಿಂದ ತಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ರು ಅಷ್ಟೇ. ಆದರೂ ಮಕ್ಕಳು ಹೇಗೆ ಹುಟ್ಟಿದ್ರು ಈ ಕಾಲದಲ್ಲಿ ತುಂಬ ಟ್ರೀಟ್ಮೆಂಟ್ಸ್ ಬಂದಿವೆ, ಅವನ್ನೆಲ್ಲ ನಾನು ನೋಡ್ಕೊಳ್ತೀನಿ ಬಿಡಿ, ನಿಮ್ಗೆ ಯಾಕೆ. ಇನ್ನು ನನ್ನ ಮೊದಲ ಸೊಸೆ ವಿಷಯಕ್ಕೆ ಬಂದರೆ, ಅದು ಭಯಪಟ್ಟು ಓಡಿ ಹೋಗಿಲ್ಲ, ತನಗಿನ್ನಷ್ಟು ಓದಬೇಕಂತ ಹೋಗಿದೆ ಹೊರತು ಯಾವುದೇ ತಪ್ಪು ಕೆಲಸವನ್ನು ಮಾಡಿಲ್ಲ. ಈಗ ಮುಗಿದು ಹೋದ ನನ್ನ ಮದುವೆ ವಿಷಯ ಯಾಕೆ ಬಿಡಿ, ಮೊದಲು ನಿಮ್ಮ ಮಗನಿಗೆ ಮದುವೆ ಮಾಡಿ ಎತ್ತುಗಳ ಥರ ಊರಿನ ಮೇಲೆ ಬಿದ್ದು ತಿರುಗ್ತಿದ್ದಾನಂತೆ, ಜನ ಮಾತಾಡ್ತಿದ್ದಾರೆ ಅಂತ ಖಾರವಾಗಿ ಹೇಳಿ ಚಹಾ ಕಪ್ಪಕ್ಕಾಗಿಡ್ತಾನೆ. ಹಿರಿಯರು ನಗು ತಡೀತಿರೋದು ನೋಡಿ ಪಾಂಡು ಕೋಪ ಹುಕ್ಕು ಬರುತ್ತೆ. ಮಾತುಗಳು ಸರಿಯಾಗಿ ಆಡಲಿ ಪ್ರೆಸಿಡೆಂಟ್ ಅವರೇ, ನೀವು ಯಾರು ನನ್ನ ಮಗನ ಬಗ್ಗೆ ಮಾತಾಡೋದಕ್ಕೆ ಅಂತ ಆವೇಶದಿಂದ ಮೇಲಕ್ಕೆ ಹೇಳ್ತಾನೆ. ಅರೆ ಯಾಕೆ ಕೋಪ ಪಾಂಡುರಂಗ ಅವರೇ, ನೀವು ಕೂಡ ನನ್ನ ವೈಯಕ್ತಿಕ ವಿಷಯಗಳ ಬಗ್ಗೆ ಕೇಳಿದಾಗ ನಾನಿನ್ನು ನಿಮ್ಮ ಥರ ಕೋಪ ತಂದ್ಕೊಳ್ಳಿಲ್ವಲ್ಲ ಅಂತ ಶಾಂತವಾಗಿ ಉತ್ತರಿಸ್ತಾನೆ. ಪೃಥ್ವಿರಾಜ್ಗಿರೋ ಪ್ಲಸ್ ಪಾಯಿಂಟ್ ಅದೇ, ಶತ್ರುಗಳೆಷ್ಟೇ ಕೋಪ ತರಿಸಿದ್ರೂ ಅದನ್ನು ಮಾತಿನ ರೂಪದಲ್ಲಿಯೇ ವ್ಯಕ್ತಪಡಿಸ್ತಾನೆ ಹೊರತು ಕೈ ಮಾಡೋದಿಲ್ಲ. ಒಂದು ವೇಳೆ ನಿಯಂತ್ರಣ ತಪ್ಪಿದ್ರೆ ಮಾತ್ರ ಆ ಕಡೆಯವನ ಪರಿಸ್ಥಿತಿ ದೇವರಿಗೇ ಗೊತ್ತು. ಮಾತಿನಲ್ಲಿ ಯುದ್ಧ ಮಾಡ್ತಿದ್ದಂತೆ ಅಸಹನೆಯಿಂದ ಕೂತು, ವಿಷಯಕ್ಕೆ ಬರೋಣ, ನೀವೇನಿದು ಎಲ್ಲರ ಹತ್ರಕ್ಕಿಂತ ನನ್ನ ಬಳಿಯೇ 3ರಷ್ಟು ಹೆಚ್ಚು ವಸೂಲಿ ಮಾಡಬೇಕಂತ ಹೇಳಿದ್ದೀರಿ?
ಇದಕ್ಕೆ ನ್ಯಾಯ, ಇದು ಯಾವ ನ್ಯಾಯ ಅಂತ ಕೇಳ್ತಾನೆ. ನ್ಯಾಯಕ್ಕಾಗಿಯೇ ಕೇಳಿ ಅಂದಿದ್ದು, ಯಾಕಂದರೆ ಊರಿನ ಜನರ ಜಮೀನಿಗಿಂತ ನಿಮ್ಮ ಜಮೀನೇ ಕಾಲುವೆಗೆ ಹೆಚ್ಚಾಗಿ ಹೊಂದ್ಕೊಂಡಿದೆ, ಅದಕ್ಕೆ ನಿಮ್ಮ ಬಳಿ 3 ಪಟ್ಟು ಹೆಚ್ಚಾಗಿ ಕೇಳಿ ಅಂದೆ. ಏನಂತೀರ ಚಿಕ್ಕಪ್ಪ, ನಾನು ಹೇಳಿದ್ರಲ್ಲಿ ತಪ್ಪೇನಾದರೂ ಇದೆಯಾ? ನೀವು ಯಾವತ್ತೂ ತಪ್ಪಾಗಿ ಹೇಳೋದಿಲ್ಲ ಪೃಥ್ವಿರಾಜಪ್ಪ. ನಿಜವೇ, ಪಾಂಡುರಂಗರಾವ್ ಅವರೇ ಈ ಊರಿನಲ್ಲಿ ಪೃಥ್ವಿರಾಜ್ ಅವರ ನಂತರ ನಿಮಗೆ ಹೆಚ್ಚು ಜಮೀನಿರೋದು. ಆದರೆ ಪೃಥ್ವಿ ಅಪ್ಪ ಜಮೀನುಗಳು ಪೂರ್ವ ಭಾಗದಲ್ಲಿರೋದ್ರಿಂದ ಅವರಿಗೆ ಕಾಲುವೆ ನೀರು ಸಿಗೋದಿಲ್ಲ. ಆದರೆ ನಿಮ್ಮ 50 ಎಕರೆ ಜಮೀನು ಕಾಲುವೆ ಅಂಚಿನಲ್ಲೇ ಇದೆ. ಇನ್ನು ಊರಿನ ಜನರ ವಿಷಯಕ್ಕೆ ಬಂದರೆ ಎಲ್ರಿಗೂ 1 ಎಕರೆ ಅಥವಾ 5-10 ಎಕರೆಗಿಂತ ಹೆಚ್ಚಿಲ್ಲ. ಹಾಗಾಗಿ ಎಲ್ರಿಗಿಂತ ನೀವು ಹೆಚ್ಚು ಕೊಡೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಅಂತ ಅಂತಾನೆ ಒಬ್ಬ ಹಿರಿಯ ವ್ಯಕ್ತಿ. ಓ, ಅಂದರೆ ಈತನಿಗೆ ಜಮೀನಿಲ್ಲ ಅಂತ ಹಣ ಕೊಡ್ತಿಲ್ವಾ? ಆ ಮಾತಿನಲ್ಲಿ ಅಸೂಯೆ. ಹಾಗಂತಿರಲ್ಲ, ಜಾತ್ರೆಗಾಗಿ 10 ಲಕ್ಷ ನೀಡ್ತಿದ್ದಾರೆ ಪೃಥ್ವಿರಾಜಪ್ಪ, ಆದರೆ ನೀವು ನಮ್ಮ ಬೆಳೆಗಳಿಗಾಗಿ 50,000 ಕೇಳ್ತಿದ್ರೆ ನುಂಚ್ಕೊಳ್ತೀರಿ ಅಂತ ಇನ್ನೊಬ್ರು. ಅಂದರೆ ಚಿಕ್ಕಪ್ಪ, ಕಷ್ಟಪಟ್ಟು ಕೊಡೋರ ಹತ್ರ ನಾವು ಪಡೆದ್ರೆ ಆ ಕೆಲಸ ಹಿಂದೆ ಬೀಳುತ್ತೆ ಹೊರತು ಅವರ ಪರವಾಗಿ ಆ 50,000 ರೂಪಾಯಿನ ನಾನೇ ಕೊಡ್ತೀನಿ. ಇನ್ನು ನೀವು ಹೋಗಿ ಜಾತ್ರೆ ಕೆಲಸಗಳನ್ನ ನೋಡಿ, ನಾನು ಮಧ್ಯಾಹ್ನ ಬರ್ತೀನಿ ಅಂತಾನೆ ಪೃಥ್ವಿ. ನನ್ನ ಬದಲಿಗೆ ನೀವು ನೀಡೋದೇನು? ನಿಮ್ಮ ಕಣ್ಣಿಗೆ ಭಿಕ್ಷುಕನಂತ ಕಾಣಿಸ್ತಿದ್ದೀನಾ? ಈಗೋ ಹಿರಿಯರೇ, ಸಂಜೆ ಮನೆಗೆ ಬನ್ನಿ, ನನ್ನ ಹಣವನ್ನು ನಾನೇ ಕೊಡ್ತೀನಿ ಅಂತ ಪಂಚೆ ಸರಿಪಡಿಸ್ಕೊಂಡು ಮೇಲಕ್ಕೆ ಹೇಳ್ತಾ ಇದ್ದರೆ, ಹಾಗಿದ್ರೆ ಸರಿ ಪಾಂಡು ಅವರೇ, ಇನ್ನೊಂದು 4 ದಿನಗಳಲ್ಲಿ ಟೌನ್ಗೆ ಹೋಗಿ ಕಲೆಕ್ಟರ್ಗೆ ಆಹ್ವಾನ ನೀಡಬೇಕು, ನೀವು ಕೂಡ ಬನ್ನಿ ಅಂತ ಹೇಳ್ತಾನೆ. ಸಂತೋಷ ಅಂತ ನಮಸ್ಕರಿಸಿ ಬಾಯಿಲೇನೋ ಇಟ್ಕೊಂಡು ಹೊರಟೋಗ್ತಾನೆ. ಹೇಗೋ ಏನೋ ಪೃಥ್ವಿರಾಜ್ ಆ ಪಾಂಡವರನ್ನೇ ಹಣ ನೀಡುವಂತೆ ಮಾಡಿದ್ರಿ ಅಂತ ನಗ್ತಿದ್ರೆ, ಇದು ನಮ್ಮೂರು ಚಿಕ್ಕಪ್ಪ, ಇದರ ಮೇಲೆ ನಮ್ಮೆಲ್ರಿಗೂ ಜವಾಬ್ದಾರಿ ಇರಲೇಬೇಕು ಕೂಡ. ಇಲ್ದಿದ್ರೆ ಇರುವಂತ ಮಾಡ್ತೀನಿ. ಸರಿ ಬಿಡಿ, ನೀವು ಕೂಡ ಹತ್ರ ಇದ್ದು ಜಾತ್ರೆ ಕೆಲಸಗಳು ನೋಡಿ. ಅದಾಗಲೇ ಕಲೆಕ್ಟರ್ ಬರ್ತಿದ್ದಾರೆ, ಹಾಗಾಗಿ ಎಲ್ಲವನ್ನ ಜಾಗರೂಕತೆಯಿಂದ ಮಾಡಬೇಕು ನಾವು. ಸರಿಯಪ್ಪ ಅಂತ ಎಲ್ಲರೂ ಹೋಗ್ತಿದ್ರೆ, ಯುಕ್ತ ಅಂತ ಕರೀತಾನೆ. ಮಲಗೋ ಕೋಣೆ ಸರಿಪಡಿಸ್ತಿದ್ದು ಯುಕ್ತ ಪೃಥ್ವಿ ಕರೀತಿದ್ದಂತೆ ಓಡ್ ಬಂದು, ಏನು ಮಾವಯ್ಯ ಅಂತ ಅಂತಾಳೆ. ನಾನು ಫೋನ್ ತೆಗೆದುಕೊಂಡು ಬಾ ಅಂತ ಮಾತು ಪೂರ್ತಿ ಮಾಡೋದಕ್ಕೆ ಮುಂಚೆಯೇ ಗಬಗಬನ ಹೋಗಿ ಫೋನ್ ತಂದು ಕೊಟ್ಬಿಡ್ತಾಳೆ. ನಂಬರ್ ನೋಡ್ತಾ, ನೀನು ಹೋಗಿ ತಿಂಡಿ ರೆಡಿ ಮಾಡು, ನಾನು ಸ್ನಾನ ಮಾಡಿ ಬರ್ತೀನಿ. ಹಾಗೆ ಈ ಹಣವನ್ನು ಜಾಗರೂಕತೆಯಿಂದ ಲಾಕರ್ನಲ್ಲಿ ಇಟ್ಬಿಡು, ಕೀಲಿಗಳು ಬಟ್ಟೆ ಪಕ್ಕದಲ್ಲಿರೋ ಫೋಟೋದ ಹಿಂದಿವೆ ಅಂತ ಅಂತಾನೆ. ಸರಿ ಅಂತ ತಲೆ ಆಡಿಸಿ ಕವರ್ ತೆಗೆದುಕೊಂಡು ಒಳಗೆ ಹೋಗ್ತಿದ್ದಂತೆ ನೌಕರನಿಗೆ ಫೋನ್ ಮಾಡಿ ಯಾವುದೋ ಕೆಲಸ ಹೇಳಿ ಫೋನ್ ಪಕ್ಕಕ್ಕಿಟ್ಟು ಟವಲ್ ತೆಗೆದುಕೊಂಡು ಸ್ನಾನಕ್ಕೆ ಹೋಗ್ತಾನೆ. ಅವ್ರ ಫ್ಯಾಮಿಲಿ ಫೋಟೋ ಹಿಂದೆ ಇದ್ದ ಕೀಲಿಯನ್ನು ತೆಗೆದು ಕವರನ್ನು ಲಾಕರ್ನಲ್ಲಿಟ್ಟು 2 ಬಾರಿ ಪರೀಕ್ಷಿಸಿ ಅಡುಗೆ ಮನೆಗೆ ಹೋಗ್ತಾಳೆ. ಜೀನ್ಸ್ನಲ್ಲಿರೋ ಪೃಥ್ವಿರಾಜ್ನ ನೋಡಿ ತಿಂಡಿ ಬಡಿಸ್ತಾ, ಇಂದು ಪಂಚಾಯಿತಿ ಇದೆ ಮಾವಯ್ಯ ಅಂತ ಕೇಳ್ತಿದ್ರೆ, ಇಲ್ಲ ದೇವಸ್ಥಾನದ ಹತ್ತಿರ ಕೆಲಸ ಇದೆ, ಪೂಜಾರಿಗಳೊಂದಿಗೆ ಮಾತಾಡಬೇಕಂತ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ.